ಅಲ್ಲಿ ಯಾರಿದ್ರೂ ಹೆಚ್ಚು ದಿನ ಉಳಿಯಲ್ಲ. ಮಧ್ಯರಾತ್ರಿ ಯಾರೋ ಬಾಗಿಲು ತಟ್ತಾರೆ. ಅರ್ಜುನ್ ನೀವೆಲ್ಲವನ್ನು ತಮಾಷೆಯಾಗಿ ತಕ್ಕೊಂಡಿದ್ದ. ಇಲ್ಲಿ ಯಾರಿದ್ರೂ ಹೆಚ್ಚು ದಿನ ಉಳಿಯಲ್ಲ. ಮಧ್ಯರಾತ್ರಿ ಯಾರೋ ಬಾಗಿಲು ತಟ್ತಾರೆ. ಈ ಮನೆ ತುಂಬಾ ಗಲೀಜಾಗಿದೆ, ಆದರೂ ನಾನಿದನ್ನು ಸ್ವಚ್ಛ ಮಾಡಿಯೇ ಬಿಡ್ತೀನಿ. ಈ ಸಮಯದಲ್ಲಿ ಯಾರು? ಈ ಮನೇಲಿ ಒಂದು ಹುಡುಗಿ ಸತ್ತೋಗಿದ್ದಾಳಂತಾರೆ. ಬಹುಶಃ ಕಿಟಕಿಗಳು ತೆರೆದಿರ್ಬೋದು. ಅದನ್ನ ನಂಬಕ್ ನಾನೇನು ಚಿಕ್ಕ ಮಗುನಾ? ಯಾರೂ ಇಲ್ಲ, ರಸ್ತೆ ಖಾಲಿ, ಮಳೆ ಮಾತ್ರ. ಆ ಕೋಣೆ ಅವನು ಯಾವತ್ತೂ ತೆರೆ ಇರಲಿಲ್ಲ. 12 ಗಂಟೆ 3 ನಿಮಿಷ, ಕೊನೆಯ ಉಸಿರು. ನೀನ್ ಯಾಕೆ ನನ್ನ ಮನೆಗೆ ಬಂದೆ? ನ್ಯಾಯ ಬೇಕು. ನೀನ್ ಯಾರು? ಈ ಮನೆಯಲ್ಲಿ ನನ್ನನ್ನು ಕೊಂದೋರು ಇನ್ನೂ ಜೀವಂತ. ಅವನೇ. ಅದು ಆತ್ಮಹತ್ಯೆ ಅಲ್ಲ, ಒಬ್ಬರ ದ್ರೋಹ. ಇಲ್ಲಿಂದ ಪ್ರಾರಂಭಿಸೋಣ. ಆ ಹುಡುಗಿಯನ್ ಮದುವೆ ಆಗ್ಬೇಕೆಂದೇಳಿ ಮೋಸ ಮಾಡಿದವನು ಇವತ್ತಿಗೂ ಇಲ್ಲಿ ವಾಸಿಸ್ತಾನೆ. ಹೌದಾ? ಯಾರವನು? ಅವನು ಯಾರು ಗೊತ್ತಾ? ಅರ್ಜುನ್ ಮನೆ ಬಾಡಿಗೆ ಕೊಟ್ಟ ಮಾಲೀಕನೇ. ನಿನ್ನ ಸಮಯ ಬಂದಿದೆ. ನಾನು ನಿನ್ನನ್ನು ಕೊಲ್ತೇನೆ. ಅಯ್ಯೋ ಪಾಪ, ಆ ಮಾಲೀಕ ಸತ್ತೋಗಿದ್ದಾನೆ ಹೃದಯಾಘಾತದಿಂದ ನಿನ್ನೆ ರಾತ್ರಿ. ಓಹ್ ಇಲ್ಲ, ಇದು ನಿಜವಾಗಿಯೂ ದುಃಖಕರವಾಗಿದೆ. ಒಳ್ಳೆಯ ವ್ಯಕ್ತಿ.